ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಆನ್ಲೈನ್ ಶಿಕ್ಷಣಕ್ಕೆ ಸ್ವಾಗತ. ನೋಡಿ ಮಕ್ಕಳ, ನಾವು ಇಂದಿನ ತರಗತಿಯಲ್ಲಿ 5ನೇ ತರಗತಿಯ ಗದ್ಯಭಾಗವಾದ ಪ್ರಾಮಾಣಿಕತೆ ಎಂಬ ಗದ್ಯಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಪ್ರಾಮಾಣಿಕತೆ ಇದರ ಅರ್ಥ ಏನಪ್ಪ ಅಂದರೆ ಸತ್ಯ, ಒಳ್ಳೆಯ ಗುಣಗಳು. ನೋಡಿ, ಅದಕ್ಕೆ ಯಾವ ರೀತಿಯಾಗಿ ನಮಗೆ ಪ್ರಾಮಾಣಿಕತೆ ಅನ್ನೋದ್ರ ಬಗ್ಗೆ ತಿಳಿಯುತ್ತೆ ಅಂದರೆ, ನಮ್ಮ ದೇಶಕ್ಕೆ ಹೋರಾಡಿದಂತಹ ಹಲವಾರು ಮಹನೀಯರ, ವೀರ ಮಹಿಳೆಯರ ಬಗ್ಗೆ ಅವರ ಜೀವನ ಚರಿತ್ರೆಗಳನ್ನು ಓದಿದಾಗ ನಮಗೆ ಆ ಪ್ರಾಮಾಣಿಕತೆ, ಒಳ್ಳೆಯ ಆದರ್ಶ ಗುಣಗಳ ಬಗ್ಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಮ್ಮ ದೇಶಕ್ಕೆ ಹೋರಾಡಿದಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಜವಾಹರಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಜೀವನ ಚರಿತ್ರೆಯ ಜೊತೆಗೆ ನಮ್ಮ ಕನ್ನಡ ಸಾಹಿತ್ಯದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರನ್ನು ಸಣ್ಣ ಕಥೆಗಳ ಜನಕ ಅಂತಲೇ ಕರಿತೀವಿ. ಇವರು ಅವರ ಜೀವಿತಾವಧಿಯಲ್ಲಿ ಯಾವ ರೀತಿಯಾದಂತಹ ಒಳ್ಳೆಯ ಕಾರ್ಯಗಳನ್ನು, ಸತ್ಯದಿಂದ ಯಾವ ರೀತಿಯಾದಂತಹ ಸಮಾಜ ಸೇವೆಗಳನ್ನು ಮಾಡ್ತಾಯಿದ್ರು, ಅದರಿಂದ ಎಷ್ಟು ರೀತಿಯಾದಂತಹ ಪ್ರಾಮಾಣಿಕರಾಗಿದ್ದರು ಅವರ ಕೆಲಸ ಕಾರ್ಯಗಳಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ, ಈ ಪಾಠವನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ನೋಡ್ರಿ, ಒಂದು ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು. ಶಾಲೆ ಬೆಲ್ಲಾದ್ಮೇಲೆ ಮನೆ ಕಡೆ ಹೋಗ್ತಾರೆ. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡ ಚಿಲ್ಲಾಪಿಲ್ಲಿಯಾಗಿ ಓಡಿದರು. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ? ನಾನೇನು ನಿನಗೆ ಹೊಡೆದೆನಾ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿದ ಮಾಲೀಕ ಮನಸ್ಸು ಕರಗಿತು. ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದುಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡ್ರಿ, ನಾವು ಯಾವಾಗ ಪ್ರಾಮಾಣಿಕತೆ ಗೊತ್ತಾಗುತ್ತೆ ಅಂದರೆ, ನಾವು ತಪ್ಪನ್ನು ಒಪ್ಪಿಕೊಂಡಾಗ. ಅಂದರೆ ನಾವು ತಪ್ಪು ಗೊತ್ತಿಲ್ಲದಲೇ ತಪ್ಪು ಮಾಡಿರ್ತೀವಿ ಆಲ್ರೆಡಿ. ಅದನ್ನು ಈ ಮನೇಲೇ ನೋಡ್ರಿ ಏನು ಹೇಳ್ತಾರೆ ಹೇಳ್ರಿ, ನೀನು ಮಾಡ್ತಾ ಇರೋದು ನೀವು ಗೊತ್ತಿಲ್ಲದಲೇ ಮಾಡಿರ್ತೀರ, ಅದು ತಪ್ಪು ಅಂತ ತಿಳಿದಾಗ ಅಮ್ಮ, ತಂದೆ ತಾಯಿಗಳು ಏನು ಮಾಡ್ತಾರೆ, ತಪ್ಪು ಮಾಡಬೇಡ, ಗೊತ್ತಿಲ್ಲದಲೇ ಮಾಡಿದೆ ಅಂತ ನೀವು ಒಪ್ಕೊತೀರಲ್ಲ, ಅದು ನಿಮ್ಮ ಪ್ರಾಮಾಣಿಕತೆ. ಅಂದರೆ ಯಾವಾಗಲೂ ಕೂಡ ನಾವು ಸತ್ಯವನ್ನೇ ನುಡಿಬೇಕು ಅಂತ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಗದ್ಯದಲ್ಲಿ ನೋಡ್ರಿ, ರಸ್ತೆ ಅಂದರೆ ಅವರು ಈ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶ ಬರುತ್ತೆ, ಅದಕ್ಕೆ ಒಬ್ಬರು ಹೇಳಿದಂತಹ ಮಾತುಗಳು, ಅಂದರೆ ಪ್ರಾಮಾಣಿಕವಾಗಿ ನಡ್ಕೊತಾರೆ ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡು ಪೇಜ್ ನಂಬರ್ 118 ಓಪನ್ ಮಾಡಿಕೊಳ್ಳಿ. ರಾಜಮ್ಮ ದೂರದ ಹೊಳೆಪುರಕ್ಕೆ ಹೋಗಬೇಕಿತ್ತು. ಆಕೆಯಲ್ಲಿ ಸಾಕಷ್ಟು ಹಣವಿರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ಕಿಟಕಿ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ನೋಡಿ, ಒಬ್ಬ ರಾಜಮ್ಮ ಎಂಬ ಪ್ರಯಾಣಿಕಳು ಏನು ಮಾಡ್ತಾಳೆ ಅಂದರೆ,
ಅವಳು ಊರಿಗೆ ಹೋಗ್ಬೇಕಾಗಿರುತ್ತೆ, ದೂರದ ಹೊಳೆಪುರಕ್ಕೆ. ನಮ್ಮ ದೇಶದಲ್ಲಿ ತುಂಬ ಬಡವರಿದ್ದಾರೆ, ಬಡತನದ ರಾಷ್ಟ್ರ ಅಂತಲೇ ಕರೀತಾರೆ. ಅದರಲ್ಲೂ ಏನೋ ಮಾಡಿ ಅವಳು ಸಾಕಷ್ಟು ಹಣವಿರಲಿಲ್ಲ, ಅಂದರೆ ಅಲ್ಲಿ ತಲುಪುವಂತಹ ಪ್ರಯಾಣ ಬೆಳೆಸುವಂತಹ ಅವಳಿಗೆ ಹಣ ಇರಲಿಲ್ಲ. ಆಕೆ ಬಸ್ ನಿಲ್ದಾಣಕ್ಕೆ ಬಂದು ಹೊಳೆಪುರಕ್ಕೆ ಹೋಗುವ ಬಸ್ ಹತ್ತಿದಳು. ನೋಡ್ರಿ, ಬಸ್ಸೇನೋ ಹತ್ತುತ್ತಾಳೆ ಅವಳು. ಕಿಟಕಿ ಹತ್ತಿರ ಕುಳಿತು ಯೋಚಿಸತೊಡಗಿದಳು. ನೋಡ್ರಿ, ಒಂದು ಸ್ವಲ್ಪ ದುಡ್ಡಿಲ್ಲ ಅಂದರೆ ನಮಗೇನು ಯೋಚನೆ ಆಗುತ್ತೆ ಹೇಳಿ? ಎಲ್ಲಿ ಕಂಡಕ್ಟ್ರ್ ಬಂದು ನಮಗೆ ಬೈದು ಬಿಡ್ತಾರೆ, ಎಲ್ಲಿ ಬಸ್ಸಿಂದ ಕೆಳಗಿಳಿಸ್ಬಿಡ್ತಾರೆ ಅಂತ ಅಂದ್ಕೊತೀವಿ ತಾನೇ. ಆದರೆ ಇಲ್ಲಿ ಅವರು ಯಾವ ರೀತಿಯಾದಂತಹ ಗುಣವನ್ನು ತೋರಿಸ್ತಾರೆ ಅಂದರೆ, ಇರುವ ಹಣದಲ್ಲಿ ಹೋಗಬಹುದಾದ ದೂರವನ್ನು ಪ್ರಯಾಣಿಸಿ ಉಳಿದ ದೂರವನ್ನು ನಡೆದುಕೊಂಡೇ ಹೋಗಲು ನಿರ್ಧರಿಸಿದಳು. ನೋಡ್ರಿ, ಎಷ್ಟು, ಈಗ ನನ್ನ ಹತ್ರ ಒಂದು 10 ರೂಪಾಯಿ ಇದೆ, ಹೊಳೆಪುರಕ್ಕೆ 15 ರೂಪಾಯಿ ಬೇಕು ದುಡ್ಡು ಅಂತ ಅಂದ್ಕೊಳ್ರಿ, ಟಿಕೆಟು. ಆದರೆ 10 ರೂಪಾಯಿಗೆ ಎಷ್ಟು ದೂರ ಹೋಗುತ್ತೋ ಆ ಊರ ಹತ್ರ ಇಳ್ಕೊಂಡು ಮುಂದಿನ ಪ್ರಯಾಣವನ್ನು ನಾನು ನಡ್ಕೊಂಡು ಹೋಗೋಣ ಅಂತ ಅಂದ್ಕೊತಾಳೆ ರಾಜಮ್ಮ. ಪಕ್ಕದಲ್ಲಿ ಕುಳಿತಿದ್ದವರು ಅವರಾಗಿಯೇ ಮಾತಿಗೆ ಹೊರಟರು. ಸ್ವಲ್ಪ ಹೊತ್ತು ಕುತ್ಕೊಂಡ್ಮೇಲೆ ಅಕ್ಕಪಕ್ಕ ಆಮೇಲೆ ಪರಿಚಯ ಆಗ್ತಾರೆ, ಮಾತಾಡ್ತಾರೆ. ಎಲ್ಲಿಗೆ ಹೊರಟಿದ್ದೀರಿ? ರಾಜಮ್ಮ ಹೇಳಿದಳು. ಹೊಳೆಪುರಕ್ಕೆ. ಸಹ ಪ್ರಯಾಣಿಕಳು ಅಂದರೆ ಪಕ್ಕದಲ್ಲಿದ್ದಂತಹ ಪ್ರಯಾಣಿಕಳು, ಮತ್ತ್ಯಾಕೆ ನೀವು ಅರಸೀಪುರಕ್ಕೆ ಟಿಕೆಟ್ ಕೊಂಡಿರಿ? ನೋಡ್ರಿ, ನೀವು ಹೋಗ್ಬೇಕಿರೋದು ಹೊಳೆಪುರಕ್ಕೆ, ಇಲ್ಲೇ ಅಂದರೆ ಹಿಂದಿನ ಸ್ಟಾಪ್ ಅರಸೀಪುರಕ್ಕೆ ಯಾಕೆ ಟಿಕೆಟ್ ತಗೊಂಡ್ರಿ? ರಾಜಮ್ಮ ಹೇಳಿದಳು, ನನ್ನಲ್ಲಿ ಹಣ ಇದ್ದದ್ದೇ ಅಷ್ಟು. ನೋಡಿ, ನನ್ನ ಹತ್ರ ಹಣ ಇರೋದೇ ಅಷ್ಟು ಅಂತ ಹೇಳ್ತಾರೆ. ಸಹ ಪ್ರಯಾಣಿಕಳು ಮುಂದೆ ಅದಕ್ಕೆ ರಾಜಮ್ಮ ಹೇಳಿದಳು, ಮುಂದೆ ನಡೆದೇ ಹೋಗುತ್ತೇನೆ, ನಾನು ಮುಂದಿನ ಪ್ರಯಾಣವನ್ನು ನಡ್ಕೊಂಡು ಹೋಗ್ತೀನಿ. ಸಹ ಪ್ರಯಾಣಿಕಳು, ಅಯ್ಯೋ, ಈಗಿನ ಕಾಲದಲ್ಲೂ ನಿಮ್ಮಂಥವರು ಇದ್ದಾರಲ್ಲ, ಇಲ್ಲಿ ನೋಡ್ರಿ, ಸುಮ್ಮನೆ ನಿದ್ದೆ ಬಂದವರಂತೆ ಮಲಗಿಬಿಡಿ, ಹೊಳೆಪುರ ಬಂದಾಗ ಇಳಿದು ಹೋಗಿಬಿಡಿ. ನೋಡ್ರಿ, ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಹೇಳ್ರಿ, ಹುಷಾರಿಲ್ಲ ಅಂತ ಬೆಂಚ್ ಮೇಲೆ ಮಲ್ಕೊತೀವಿ ತಾನೇ. ಅಂದರೆ ಅವತ್ತು ನಮಗೆ ದೇಹದಲ್ಲಿ ಆಲಸ್ಯ ಇರುತ್ತೆ, ಅಂದರೆ ಓದೋದಕ್ಕೆ ನಿರಾಸಕ್ತಿ. ಅದಕ್ಕೆ ಆ ರೀತಿಯಾದಂತಹ ಐಡಿಯಾಗಳನ್ನು ನೀವು ಮಾಡ್ತೀರಾ. ಅದೇ ರೀತಿ ಇಲ್ಲಿ ಸಹ ಪ್ರಯಾಣಿಕಳು ರಾಜಮ್ಮನಿಗೆ ಏನು ಹೇಳ್ಕೊಡ್ತಾ ಇದ್ದಾಳೆ, ಐಡಿಯಾ ಹೇಳ್ಕೊಡ್ತಿದ್ದಾಳೆ. ಏನಂತ? ಮುಂದಿನ ಪ್ರಯಾಣವನ್ನು ನೀವು ನಡ್ಕೊಂಡು ಹೋಗ್ಬೇಡ್ರಿ, ನಿದ್ದೆ ಬಂದವರಂತೆ ಮಲ್ಕೊಂಬಿಡ್ರಿ ಅಂತ. ರಾಜಮ್ಮ ಹೇಳಿದಳು, ಇಲ್ಲ, ನಾನು ಅಂಥವಳಲ್ಲ, ನಡೆದುಕೊಂಡೇ ಹೋಗುತ್ತೇನೆ, ನಾನು ಅಂಥ ಪ್ರಯಾಣಿಕಳಲ್ಲ, ನಾನು ಸತ್ಯವಂತಳು. ಅಂದರೆ ಅವರವರ ವರ್ತನೆ ನಡತೆ ಅವರವರಿಗೆ ಬಿಟ್ಟಿದ್ದು ಅಲ್ವಾ. ಸಹ ಪ್ರಯಾಣಿಕಳು, ನಿಮ್ಮಿಷ್ಟ. ಓ ಸರಿ ಆಯಿತು, ನಾವೇನೋ ಒಳ್ಳೇದು ಹೇಳಿದ್ವಿ, ನಿಮ್ಮಿಷ್ಟ ಅಂತ ಅಂದರೆ ಅವರಿಗೆ ಇಷ್ಟ ಆಗೋದಿಲ್ಲ. ರಾಜಮ್ಮ ಹೇಳಿದಳು, ಮನಸ್ಸಿನಲ್ಲಿಯೇ ಅಂದುಕೊಂಡಳು, ಇಂಥವರಿಂದಲೇ ಕಾಲ ಕೆಟ್ಟಿದ್ದು. ನೋಡ್ರಿ, ಒಳಗೊಂದು ಹೊರಗೊಂದು ಇರುತ್ತಲ್ಲ, ಈ ರೀತಿಯಾದಂತಹ ಜನ ಇರೋದ್ರಿಂದನೇ ನಮ್ಮ ಕಾಲ ಅಂದರೆ ನಮ್ಮ ಜನರ ಸ್ಥಿತಿಗತಿ ಕೆಟ್ಟಿರೋದು. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ಯಾರು ನಂಬೋದು? ರಾಜಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ಸಹ ಪ್ರಯಾಣಿಕಳಿಗೆ ಇರಲಿಲ್ಲ. ಅಂಥವರಿಗೆ ಇನ್ನಾದರೂ ಬುದ್ಧಿ ಬರಲಿ ಎಂದು ಮನಸಾರೆ ಪ್ರಾರ್ಥಿಸುತ್ತಾ ರಾಜಮ್ಮ ಅರಸೀಪುರದಲ್ಲಿ ಬಸ್ಸಿನಿಂದಿಳಿದು ನಡೆದೇ ಬಿಟ್ಟಳು. ನೋಡ್ರಿ, ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾಳೆ ರಾಜಮ್ಮ. ಕೇಳಿಕೊಂಡು ಅರಸೀಪುರದಲ್ಲೇ ಬಸ್ ಇಳ್ಕೊಂಡು ಹೊಳೆಪುರಕ್ಕೆ ನಡ್ಕೊಂಡು ಹೋಗ್ತಾರೆ. ನೋಡಿ, ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಒಳ್ಳೆ ಸತ್ಯ ಅಂದರೆ ಅವ್ರು ಏನು ಮಾಡ್ತಾರೆ, ಸುಳ್ಳು ಹೇಳೋಂಗಿದ್ರೆ ಅಯ್ಯೋ ಮುಂದಕ್ಕೆ ಏನು ಮಾಡ್ಬೋದಿತ್ತು, ಪ್ರಯಾಣ ಮಾಡ್ಬೋದಿತ್ತು. ಆ ರೀತಿಯಾದಂತಹ ಕೆಲಸವನ್ನು ಇಲ್ಲಿ ರಾಜಮ್ಮ ಮಾಡಲಿಲ್ಲ. ಅವಳು ಎಷ್ಟು ದುಡ್ಡು ತಂದಿರ್ತಾಳೋ ಅಷ್ಟು ದುಡ್ಡಿಗೆ ಪ್ರಯಾಣ ಮಾಡ್ತಾಳೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ನಾವು ಯಾವಾಗಲೂ ಕೂಡ ಸತ್ಯವನ್ನು ಪ್ರಾಮಾಣಿಕತೆಯಿಂದ ನಮ್ಮ ಜೀವನವನ್ನು ಸಾಗಿಸ್ಬೇಕು. ಅಂದರೆ ನೀವು ಮಕ್ಕಳಾದಂಥವರು ಅದನ್ನು ಮೈಗೂಡಿಸ್ಕೋಬೇಕು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ನಾವು ಚಿಕ್ಕದ್ರಿಂದಲೇ ಒಳ್ಳೆ ಆದರ್ಶ ಗುಣಗಳನ್ನು
ಮೈಗೂಡಿಸ್ಕೊಂಡ್ರೆ ಮುಂದೆ ನೋಡಿ ಇನ್ನೊಬ್ಬರಿಗೆ ಮಾದರಿಯಾಗಿ ಇರ್ಬೋದು. ಅದೇ ರೀತಿಯಾಗಿ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಜೀವಿತಾವಧಿಯಲ್ಲಿ ಅಂದರೆ ಅವರು ಕಾರ್ಯವನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ತಹಶೀಲ್ದಾರದಂತಹ ಸಂದರ್ಭದಲ್ಲಿ ಗ್ರಾಮಗಳಿಗೆಲ್ಲ ಭೇಟಿ ಕೊಡ್ತಾರೆ. ಆವಾಗ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಏನು ಮಾಡ್ತಾರಪ್ಪ ಅಂದರೆ ಅವರು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರ್ತಾರಲ್ಲ, ಸುತ್ತಾಡಿ ಕಾಲೆಲ್ಲ ಸುಸ್ತಾಗ್ಬಿಟ್ಟಿರುತ್ತೆ, ಕುಡಿಯೋದಕ್ಕೆ ನೀರು ಕೇಳ್ತಾರೆ. ಅಲ್ಲೇ ಇದ್ದಂತಹ ಬಾವಿಯಲ್ಲಿ ಅಲ್ಲಿ ಊರಿನ ಜನ ಏನು ಮಾಡ್ತಾ ಇರ್ತಾರೆ ಅಂದರೆ ಒಬ್ಬರು ನೀರು ಸೇದ್ತಾ ಇರ್ತಾರೆ. ನೀರು ಸೇದ್ಬಿಟ್ಟು ಅಲ್ಲೇ ನೀರು ಕೇಳಿದ ತಕ್ಷಣ ಕೊಡ್ಬೇಕು ತಾನೆ, ಆದರೆ ಅವರು ಆ ರೀತಿ ಮಾಡೋದಿಲ್ಲ. ಪಕ್ಕದಲ್ಲಿ ಒಂದು ಹೊಂಡ ತೊಟ್ಟಿ ಕಟ್ಟಿರ್ತಾರೆ, ಆ ತೊಟ್ಟಿಗೆ ಹಾಕ್ತಾರೆ. ಇನ್ನೊಂದು ಸಲ ನೀರನ್ನು ಸೇದ್ತಾರೆ, ಆವಾಗ ಇವ್ರಿಗೆ ಕೊಡ್ತಾರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಕುಡಿಯಲು. ಅದೇ ಜನ ಅದಕ್ಕೆ ಯಾಕಪ್ಪ ಹಿಂಗೆ ಮಾಡಿದೆ, ಮೊದಲೇ ನನಗೆ ಕೊಡ್ಬೋದಿತ್ತಲ್ಲ ಅಂತ ಕೇಳಿದ್ದಕ್ಕೆ ಅಲ್ಲೇ ಇದ್ದಂತಹ ಆ ಜನ ಏನು ಮಾಡ್ತಾರೆ ಅಂದರೆ, ಇಲ್ಲ, ನಮ್ಮ ತಹಶೀಲ್ದಾರ್ ಅವರ ಆದೇಶವಾಗಿದೆ ನೋಡಿ, ಮೊದಲು ನಾವು ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಅಲ್ಲಿ ನೀರು ಹಾಕ್ತೀವಿ, ನಂತರ ಬಂದಂತಹ ವ್ಯಕ್ತಿಗಳಿಗೆ ಯಾರು ಕುಡಿಯೋದು ಕೇಳ್ತಾರೋ ಅವ್ರಿಗೆ ಕೊಡ್ತೀವಿ, ನಾವು ಬಳಸ್ಕೊತೀವಿ ಅಂತ. ನೋಡಿ, ಆ ತಹಶೀಲ್ದಾರ್ ಯಾರಪ್ಪ ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರೇ ಆಗಿರ್ತಾರೆ. ಇದರಿಂದ ಅವರಿಗೆ ತುಂಬ ರೋಮಾಂಚನ ಆಗುತ್ತೆ. ಅಂದರೆ ನನ್ನ ಮಾತನ್ನು ಇಲ್ಲೂ ಕೂಡ ಪಾಲಿಸ್ತಾ ಇದ್ದಾರಲ್ಲ, ಇಂಥ ಒಳ್ಳೆಯ ರೀತಿಯಾದಂತಹ ಪ್ರಾಮಾಣಿಕ ಮನುಷ್ಯನ ಬಗ್ಗೆ ಹೆಮ್ಮೆ ಆಗುತ್ತೆ. ನೋಡಿ, ಇದನ್ನು ಜನರು ಪಾಲನೆ ಮಾಡ್ತಾ ಇದ್ದಾರಲ್ಲ, ಎಷ್ಟು ಹೆಮ್ಮೆಯ ವಿಷಯ. ಅಂದರೆ ನಾವು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಇದ್ದಾಗ ಯಾವುದಕ್ಕೂ ಯಾವ ವಿಷಯಕ್ಕೂ ಕೂಡ ಹೆದರಬೇಕಾಗಿಲ್ಲ. ಇದನ್ನು ನೀವು ಮೊದಲು ತಿಳ್ಕೋಬೇಕು. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆ ಆದರ್ಶ ಗುಣಗಳನ್ನು ಬೆಳೆಸಿಕೊಂಡು ಒಳ್ಳೆ ಹಿರಿಯರ ಆದರ್ಶದ ಕಥೆಗಳನ್ನು ಓದ್ತಾ ಇರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.